ಇನ್ನು ಎಸ್ ಎಂ ಕೃಷ್ಣ ಅವರ ಆಪ್ತ ಸತ್ಯಾನಂದ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಮೇಡಮ್. ಸರ್, ಎಸ್ ಎಂ ಕೃಷ್ಣ ಸರ್ನ ಯಾವ ರೀತಿಯಾಗಿ ಹೇಗೆ ನೆನಪಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಕರ್ನಾಟಕ ಇವತ್ತು ಒಬ್ಬ ಪ್ರಬುದ್ಧ ಮತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಒಬ್ಬ ಮಗನ ಕಳ್ಕೊಂಡಿದೆ. ಇವತ್ತು ರಾಜಕಾರಣದಲ್ಲಿ ಹಲವಾರು ರೀತಿಯ ರಾಜಕೀಯವನ್ನು ನೋಡ್ತಿದ್ದೇವೆ. ಇದಕ್ಕೆಲ್ಲ ಒಂದು ಅಪವಾದ ಆಗಿದ್ದಂತವ್ರು ಕೃಷ್ಣರವರು. ರಾಜಕಾರಣ ಈಗೂ ಮಾಡಬಹುದು ಅಂತ ತೋರಿಸ್ಕೊಟ್ಟಂತವ್ರು ಎಸ್ ಎಂ ಕೃಷ್ಣರವರು. ಕೃಷ್ಣ ಇಸ್ ನಾಟ್ ಎ ಮಾಸ್ ಲೀಡರ್, ಈ ವಾಸ್ ಎ ಕ್ಲಾಸ್ ಲೀಡರ್. ಅದು ಮುಖ್ಯವಾದ. ಇವತ್ತು ಜನರನ್ನು ನಂಬಿಸ್ಬೋದು, ಆದ್ರೆ ಅವರು ಜನರನ್ನು ನಂಬಿಸ್ತಿಲ್ಲ, ಜನರ ಬದುಕನ್ನ ಕಟ್ಕೊಟ್ರು. ಇವತ್ತು ಕರ್ನಾಟಕದ ಆರ್ಥಿಕತೆ ಇಷ್ಟು ಸದೃಢವಾಗಿದೆ ಅಂತಕ್ಕಂಥಕ್ಕೆ ಮೂಲ ಕಾರಣ ಎಸ್ ಎಂ ಕೃಷ್ಣ. ಇವತ್ತು ಮಂಡ್ಯ ಜಿಲ್ಲೆ ಒಂದು ಗಂಡು ಮೆಟ್ಟಿದ ನೆಲ, ಅಲ್ಲಿ ಹಲವಾರು ನಾಯಕರುಗಳು ಉದ್ಭವ ಬಂದಿದ್ದಾರೆ. ಆದ್ರೆ ಕೃಷ್ಣರವರಂತ ಅದೃಷ್ಟವಂತ ರಾಜಕಾರಣಿ ಅವ್ರಿಗೆ ಸಿಕ್ಲಿಲ್ಲ. ಆದ್ರೆ ಸಿಕ್ಕಂತ ಎಲ್ಲಾ ಅವಕಾಶಗಳಲ್ಲಿ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿದಂತವ್ರು ಕೃಷ್ಣರವರು. ವಿಧಾನಸಭಾ ಅಧ್ಯಕ್ಷ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕೇಂದ್ರ ಸಚಿವ, ಯಾವುದೇ ಸ್ಥಾನಗಳು ಸಿಕ್ಲಿ ಆ ಸ್ಥಾನಗಳಿಗೆ ಭೂಷಣರಾಗಿ ಬದುಕ್ತಂತವ್ರು ನಮ್ಮೆಲ್ಲರಿಗೂ ಆದರ್ಶ. ಅಂದ್ರೆ ಇವತ್ತು ನಾನು ಸೇರಿದಂಗೆ ಒಂದು ಯುವ ಜನಾಂಗ ಏನಿದೆ ಎಲ್ಲದಕ್ಕೂ ಕೂಡ ಆದರ್ಶವಾಗಿದ್ದಂಥವ್ರು. ಪ್ರತಿಯೊಂದು ಮಾತಿನಲ್ಲಿ ತೂಕ ಇರ್ತಿತ್ತು. ಅಂದ್ರೆ ಆ ಒಂದು ಮಾತು ಆಡಿದ್ರೆ ಯಾರು ನೋವಾಗುತ್ತೆ ಅಂತಕ್ಕಂಥ ಯೋಚನೆ ಮಾಡಿ ಮಾತಾಡ್ತಿದ್ದ ವ್ಯಕ್ತಿತ್ವ ಅಂತ ರಾಜಕಾರಣಿಗಳು ಮತ್ತೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒನ್ ಮೋರ್ ಎಸ್ ಎಂ ಕೃಷ್ಣ ವಿಲ್ ನೆವರ್ ಸೀನ್ ಇನ್ ಕರ್ನಾಟಕ ಇಂಡಿಯನ್ ಪಾಲಿಟಿಕ್ಸ್. ನಿಮ್ಮ ಅವರ ಆಪ್ತತೆ ಹೇಗಿತ್ತು ಸತ್ಯಾನಂದ ಅವರೇ? ನಾವು ನಮ್ಮ ಕುಟುಂಬ ಸಂಪೂರ್ಣ ಕೃಷ್ಣರವರ ಬೆಂಬಲಿಗರಾಗೆ ನಡೆದು ಬಂದಂತವ್ರು. ಅಧಿಕಾರ ಇಲ್ಲದೆ ಇರ್ಲಿ ನಾವೆಲ್ಲ ಕೃಷ್ಣರವರ ನೆರಳಲ್ಲಿ ರಾಜಕಾರಣ ಮಾಡಿದಂತವ್ರು, ಅವ್ರ ನೆರಳಲ್ಲಿ ಬದುಕನ್ನು ಸಾಗಿಸಿದಂತವ್ರು. ನಾನು ಅವರ ಮೊದಲ ಭೇಟಿ 89ರ ಚುನಾವಣೆ ಅಂತ ಅನ್ಬೋದು, ವಿಧಾನಸಭಾ ಚುನಾವಣೆ. ನಾ ಇನ್ನೂ ಹೈಸ್ಕೂಲ್ ವಿದ್ಯಾರ್ಥಿನೂ ಆಗಿರ್ಲಿಲ್ಲ. ಆಗ ನಮ್ಮ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಇತಿಹಾಸಗಳು ಹೇಳ್ಬೇಕು. ಅವತ್ತು ಕೃಷ್ಣರವರು ನಮ್ಮ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ ದೊಡ್ಡ ಪುಟ್ಲಿಗೆಗೌಡರು ಅಂತಿದ್ರು, ಅವ್ರು ಪಟೇಲ್ರು ಅಂತ. ಅಲ್ಲಿಗೆ ಕ್ಯಾನ್ವಸ್ ಬಂದ್ರು ಫಸ್ಟ್ ದಿವಸ ವಿಧಾನಸಭಾ ಚುನಾವಣೆಯಲ್ಲಿ. ಆಗ ಇಡೀ ಊರಿನ ಜನ, ನೀವು ನಮ್ಮ ಗ್ರಾಮದೊಳಗಡೆ ಕ್ಯಾಂಪೇನ್ ಬರಬೇಡಿ, ಜಸ್ಟ್ ನೀವು ಬಂದಿದ್ದೀರಾ, ನೀವು ಹೋಗಿ ಎಲ್ಲ ನಾವು ಓಟ್ ಹಾಕ್ತೀವಿ ಅಂತ ಹೇಳಿ ಕೃಷ್ಣ ಅವ್ರಿಗೆ ಆಶೀರ್ವಾದ ಮಾಡ್ಕೊಳ್ತಿದ್ರು. ಇದು ನನ್ನ ಕಣ್ಣು ಮುಂದೆ ಕಟ್ಟಂತಿದೆ. ಆ ಒಂದು ಅಂತ ರಾಜಕಾರಣ ಕೃಷ್ಣ ಅವ್ರು ಮಾಡ್ಕೊಂಡ್ ಬಂದಂತದ್ದು. ಯಾವುದೇ ಮನೆಗಳಿಗೆ ಹೋಗ್ತಿರ್ಲಿಲ್ಲ. ಆಮೇಲೆ ₹1 ದುಡ್ಡನ್ನ ಕೊಡ್ತಿರ್ಲಿಲ್ಲ. ಊರಿನ ಗ್ರಾಮಸ್ಥರು ದುಡ್ಡೆತ್ತಿ ರಾಜಕಾರಣ ಮಾಡ್ತಿದ್ರು. ದುಡ್ಡು ಅಂತಂದ್ರೆ ಮನ್ಮನೆಗೆ ಹಂಚತಕ್ಕಂಥ ದುಡ್ಡಲ್ಲ, ಬೂತ್ ಖರ್ಚಿರ್ಬೋದು, ಕಾರ್ಯಕರ್ತರ ಖರ್ಚಿರ್ಬೋದು, ಅದನ್ನ ಜನ ದುಡ್ಡೆತ್ತಿ ಮಾಡ್ತಿರೋ. ಅದಕ್ಕೆ ಕೃಷ್ಣರವರು ಅಷ್ಟೇ ಸೌಜನ್ಯತೆಯಿಂದ ಆ ಗ್ರಾಮ ಜೊತೆ ನಡ್ಕೊಳ್ತಾ ಇದ್ರು. ಅವತ್ತು ಪ್ರತಿ ಮಂಗಳವಾರ ಮದ್ದೂರ್ಗೆ ಭೇಟಿ ಕೊಡ್ತಿದ್ರು. ನಾನು ನೋಡಿದ 89ರ ವಿಧಾನಸಭಾ ಅಧ್ಯಕ್ಷ ಆಗಿದ್ದವರು ಪ್ರತಿ ಮಂಗಳವಾರ ಸೋಮನಹಳ್ಳಿನಲ್ಲಿ ಮತ್ತು ಮದ್ದೂರಿನಲ್ಲಿ ಸಾರ್ವಜನಿಕರು ಭೇಟಿ ಮಾಡ್ತಿದ್ರು. ಯಾವುದೇ ಇದ್ರೂ ಕೂಡ ಅವರು ಅವತ್ತೇ ಭೇಟಿ ಮಾಡ್ತಿದ್ರು. ಇದ್ರು ಕೂಡ ಅವರು ತಮ್ಮೂರಿಗೆ ಭೇಟಿ ಮಾಡ್ತಿದ್ರು. ಪ್ರತಿ ಮಂಗಳವಾರ ಸಾರ್ವಜನಿಕ ಭೇಟಿ ಅಂತ ಇಟ್ಕೊಂಡು ಪ್ರತಿ ಮಂಗಳವಾರ ಮದ್ದೂರಿಗೆ ಬರ್ತಿದ್ರು. ಇನ್ನೊಂದು ವಿಶೇಷವಾದ ಗುಣ ಅವತ್ತು ನಾನು ಗಮನಿಸಿದ್ದು, ಯಾವುದೇ ಒಂದು ಗ್ರಾಮದಿಂದ ಬೆಂಗಳೂರಿಗೆ ಯಾರು ಬಂದ್ರೆ, ಯಾವುದೇ ಒಂದು ಗ್ರಾಮದವರು ಬೆಂಗಳೂರಿಗೆ ಬಂದ್ರೆ, ನೀನ್ ಯಾಕೆ ಇಲ್ಲಿವರೆಗೆ ಬಂದಿದ್ಯಾ, ನಿಮ್ಮೂರಲ್ಲಿ ಇಂಥವ್ರು ನಮ್ ಲೀಡರ್ ಇದಾರಲ್ಲ ಅವ್ರ ಕಡೆ ಅರ್ಜಿ ಕೊಟ್ಟು ಕಳ್ಸಿ, ನೀನ್ ಬೆಂಗಳೂರು ಬರ್ಬೇಡ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಅವ್ ಬಂದಂತ ಜನರನ್ನ ಅವರು ಸಂಪರ್ಕ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತು ಅವ್ರ ಬಿಸಿ ಶೆಡ್ಯೂಲ್ ನೋಡಕ್ ಆಗ್ತಿರ್ಲಿಲ್ಲ. ಆದ್ರೆ ಆ ಊರಿನಲ್ಲಿ ಯಾರೋ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು ಅಥವಾ ಪಕ್ಷದ ಮುಖಂಡ ಇದ್ದ, ಅವನಿಗೆ ಜವಾಬ್ದಾರಿಯನ್ನ ಕೊಡ್ತಿದ್ರು. ಎರಡು ದೃಷ್ಟಿ ಅವ್ರಲ್ಲಿ ಇರ್ತಿತ್ತು. ಒಂದು, ಆ ಬಡ ಜನನ ಬೆಂಗಳೂರಿಗೆ ಅಲಸ್ಬಾರ್ದು. ಇವತ್ತು ಬೆಂಗಳೂರು ತುಂಬಾ ಹತ್ರ ಆಗಿದೆ, ಮದ್ದೂರ್ಗು ಬೆಂಗಳೂರು. ಅವತ್ತು ಬಸ್ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಆ ಬಡ ಜನ ಬೆಂಗಳೂರು ಬಂದು ನನ್ನ ಕಾಯಬಾರದು ಮತ್ತು ನನಗೋಸ್ಕರ ಬಂದು ಇಲ್ಲಿ ತಮ್ಮ ಆರ್ಥಿಕ ಇದನ್ನೆಲ್ಲ ಕಳ್ಕೋಬಾರ್ದು ಅಂತ ಹೇಳಿ ಇದ್ ಮಾಡ್ತಿದ್ರು. ಎರಡನೇದು, ಆ ಗ್ರಾಮದಲ್ಲಿ ಒಬ್ಬ ಮುಖಂಡನ ನಾಯಕತ್ವವನ್ನು ಬೆಳೆಸ್ತಕ್ಕಂತ ದೃಷ್ಟಿ ಅವ್ರಲ್ಲಿ ಇತ್ತು. ಯಾಕೆಂದ್ರೆ ಅವನ್ಗ ಜವಾಬ್ದಾರಿ ಕೊಟ್ರೆ, ಅವ್ನ್ ನಾಳೆ ಅವ್ರ ಕೆಲಸ ಮಾಡ್ಕೊಟ್ರೆ ಅವನು ಆ ಗ್ರಾಮದಲ್ಲಿ ನಾಯಕನಾಗಿ ಬೆಳಿತಾನೆ ಅಂತಕ್ಕಂಥ ಉದಾರ ನಾಯಕತ್ವ ಕೃಷ್ಣ ಅವ್ರ ದೃಷ್ಟಿಯಲ್ಲಿ ಇತ್ತು. ಇದು ನನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಸತ್ಯ. ಇದು 2004ನೇ ಇಸ್ವಿವರೆಗೂ ಮದ್ದೂರಿನಲ್ಲಿ ಅವರ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಮಾತಾಡಿಸಿದ್ರು. ಅನಿವಾರ್ಯ 2004 ಗವರ್ನರ್ ಆಗಿ ಹೋದ್ರು. ಆಮೇಲೆ ಮಂಡ್ಯ ರಾಜಕಾರಣ ಸ್ವಲ್ಪ ದೂರ ಸರಿದ್ರೆ ಹೊರತು ಇವತ್ತು ಇಡೀ ರಾಷ್ಟ್ರ, ರಾಜ್ಯ ನಿಜವಾಗ್ಲೂ ಅವರು ಒಂದು ವಿದ್ವತ್ತು. ಅದನ್ನೆಲ್ಲವನ್ನು ನೆನೆಸ್ಕೊಂಡ್ರೆ ನಾವು ನಿಜವಾಗ್ಲೂ ಅಂತ ಅವ್ರ ನೆರಳಲ್ಲಿ ಬದುಕುದ್ವಲ್ಲ ಅನ್ನೋ ಆತ್ಮತೃಪ್ತಿ ಅಂತ ನಮ್ಗಿದೆ. ತುಂಬಾ ಭಾವುಕರಾಗಿ ಮಾತಾಡ್ತಾ ಇದ್ದೀರಿ ಸತ್ಯಾನಂದ ಅವರೇ. ಕೊನೆ ಬಾರಿ ಯಾವಾಗ ಕೃಷ್ಣ ಸರ್ನ ಭೇಟಿ ಮಾಡಿದ್ದು ನೀವು? ಒಂದು ವಾರದಿದ್ದೆ. ಹೇಗಿದ್ರು? ಇಲ್ಲ, ಆರೋಗ್ಯ ಕೆಟ್ಟಿತ್ತು, ಮಾತಾಡೋದು ಇಷ್ಟಗಳಿರ್ಲಿಲ್ಲ. ಬಟ್ ನಮ್ಮ ಮುಖಗಳು ನೋಡೋದು ಗುರ್ತು ಹಿಡಿತಿದ್ರು. ದೇವರು ಅವ್ರಿಗೆ ಆ ನೆನಪಿನ ಶಕ್ತಿಯನ್ನ ಕೊನೆಯ ಕ್ಷಣದವರೆಗೂ ಕೊಟ್ಟ. ನೆನಪಿನ ಶಕ್ತಿ ಅಗಾಧವಾಗಿತ್ತು.
ನಮ್ಮಂತವ್ರ ಹೆಸರುಗಳು ಹೇಳಿದ್ರು ಕೂಡ ಅವ್ರು ಗುರ್ತಿಡಿತಾ ಇದ್ರು ಅಂತಕ್ಕಂಥದ್ದು ನಮಗೆ ನಿಜವಾಗ ಸೋಜಿಗ. ಯಾಕೆಂದ್ರೆ ಕಳೆದ 6 ತಿಂಗಳಿಂದ ತುಂಬಾ ಆರೋಗ್ಯ ಹದಗೆಟ್ಟರು ಕೂಡ ಅವರು ನೆನಪಿನ ಶಕ್ತಿ ಕಳ್ಕೊಳ್ಳಿಲ್ಲ ಮತ್ತು ಎಲ್ಲರನ್ನು ಬಂದವ್ರನ್ನ ನೋಡಿ ಗುರ್ತಿಡಿತಕ್ಕಂಥ ಇದು ಅವರಲ್ಲಿತ್ತು. ನಿಜವಲ್ಲ ಅಗಾಧವಾದ ಬುದ್ಧಿಶಕ್ತಿ. ಅದು ಅವ್ರಿಗೆ ದೈವದತ್ವವಾಗಿ ಬಂದಂತದ್ದು ಅವ್ರ ತಂದೆ ತಾಯಿ ಪುಣ್ಯ ಫಲ. ಈಗ ಅವ್ರು ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವಕ್ಕೆ ಕೊಂಡಿಯಾಗಿದ್ದಂತ ಕೃಷ್ಣ ಅವರು. ಇದು ಎಲ್ರಿಗೂ ಗೊತ್ತಿಲ್ಲ. ಮೈಸೂರು ಸಂಸ್ಥಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಎರಡಕ್ಕೂ ಕೂಡ ಕೊಂಡಿಯಾಗಿದ್ದಂತವ್ರು ಎಸ್ ಎಂ ಕೃಷ್ಣ ಅವರು. ಇವತ್ತು ಆ ಕೊಂಡಿ ಕಳಚಿ ಬಿದ್ದಿದೆ. ಯಾಕೆಂದ್ರೆ ಮೈಸೂರು ರಾಜಪ್ರಭುತ್ವದ ಜೊತೆ ಅವರ ಸಂಪೂರ್ಣ ಒಡನಾಟ ಇತ್ತು. ಅವ್ರ ತಂದೆ ಅವರ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ರು. ಇಷ್ಟೆಲ್ಲ ಒಂದು ಹೆಗ್ಲ ಮೇಲೆ ಇಷ್ಟೆಲ್ಲ ಕಷ್ಟ ನಷ್ಟ ಸೋಲು ಗೆಲುವು ಈ ದೇಶದ ಆಡಳಿತ ಭಾರವನ್ನು ಹೊರಲಿಕ್ಕೆ ಶಕ್ತಿ ಕೊಟ್ಟಂತದ್ದು ರಾಮಕೃಷ್ಣ ಆಶ್ರಮ. ಆ ರಾಮಕೃಷ್ಣ ಆಶ್ರಮವನ್ನ ಕೊನೆಯವರೆಗೂ ನೆನೆಸ್ಕೊಂಡು ಅವ್ರಿಗೆ ರಾಮಕೃಷ್ಣ ಆಶ್ರಮದ ಮೇಲೆ ಬಹಳ ಅಗಾಧವಾದ ಪ್ರೀತಿ ಇತ್ತು. ಮತ್ತು ಇನ್ನು ಅಲ್ಲಿ ಹೋದ ವಿದ್ಯಾರ್ಥಿ ಆಗ್ತಿದ್ರು. ನಾನು ಒಂದು 4-5 ಬಾರಿ ಅವ್ರ ಜೊತೆ ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋದ ಸದ್ದಲ್ಲಿ ಅವರು ವಿದ್ಯಾರ್ಥಿ ಆಗ್ತಿದ್ರು. ಅಲ್ಲಿ ಒಬ್ಬ ಕುಕ್ನ ಒಬ್ಬ ಕೇಸರಿಬಾದ್ ಕೃಷ್ಣ ಅಂತ, ಅವ್ರು ಕೇಸರಿಬಾದ್ ತುಂಬಾ ಇಷ್ಟಪಡ್ತಿದ್ರು. ಅಲ್ಲಿ ಇದನ್ನ ಅವ್ನು ನೆನ್ಸ್ಕೋತಾ ಇದ್ರು ಅಲ್ಲಿ ಹೋದ್ರೆ. ಇವತ್ತು ಎಲ್ಲ ಇತಿಹಾಸದ ಪುಟಗಳಲ್ಲಿ ಇವತ್ತು ಸೇರೋಗಿದೆ. ಒನ್ ಮೋರ್ ಎಸ್ ಎಂ ಕೃಷ್ಣ ವಿಲ್ ನಾಟ್ ಸೀನ್ ಇನ್ ಕರ್ನಾಟಕ. ಸಮಾಧಾನ ಮಾಡ್ಕೊಳ್ಳಿ ಸತ್ಯಾನಂದ ಅವರೇ. ನೀವು ಎಸ್ ಎಂ ಕೃಷ್ಣ ಅವ್ರ ಊರಿನವ್ರ? ಪಕ್ಕದ ಊರಿನವರು, ಒಂದೇ ಊರು, ಅಕ್ಕಪಕ್ಕ ಊರು, ವಿಲೇಜ್ ಅವರು. ಅಕ್ಕಪಕ್ಕ ಊರು. ಓಕೆ. ಸೊ ಸಾಕಷ್ಟು ವರ್ಷಗಳಿಂದ ಸರ್ನ ನೋಡ್ಕೊಂಡ್ ಬಂದಿದ್ದೀರಿ ಅಂತ ಅನ್ಸುತ್ತೆ. ಅವಾಗ ಹೋಗಿ ಭೇಟಿ ಆಗ್ತಿದ್ರಿ ಅಂತಾನೂ ಅನ್ಸುತ್ತೆ. 6 ತಿಂಗಳಿಂದ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು ಅಂತಿದ್ದೀರಿ. ಸೊ ಹೇಗಿತ್ತು ಆ ಸಂದರ್ಭ, ಟೈಮ್? ಅವರು ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಈ ನಿಮೋನಿಯಾ ಅಂತ ಹೇಳಿ ಹಾಸ್ಪಿಟಲ್ ಫಸ್ಟ್ ಅಡ್ಮಿಷನ್ ಆದ್ರು. ಅಡ್ಮಿಷನ್ ಸಂದರ್ಭದಲ್ಲಿ ಈಗ ಒಂದು ವಯಸ್ಸಿನ ನಾವು ದೃಷ್ಟಿ ನೋಡ್ಬೇಕಾಗಿತ್ತು. ಮಾಮೂಲಿ ಹೋಗ್ತಾರೆ ಅಂತ ಹೇಳಿದ್ರಿ. ಬಟ್ 2 ಸಾರಿ ಹಿಂದೆ ಯಾವತ್ತೂ ಕೂಡ ಅವರು 3-4 ಮೇಲೆ ಹಾಸ್ಪಿಟಲ್ ಇದ್ದಂತವ್ರಲ್ಲ. ಬಟ್ ಈ ಸದ್ಯ ಅವರು ಈ ಕಳೆದ 92 ವರ್ಷಗಳ ಸುದೀರ್ಘ ಜೀವನದಲ್ಲಿ 2ನೇ ಬಾರಿ ಮಾತ್ರ ಅವರು ತಮ್ಮ ಹುಟ್ಟುಹಬ್ಬವನ್ನ ಮಿಸ್ ಮಾಡ್ಕೊಂಡದ್ದು. ಅಂದ್ರೆ ಅವ್ರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇರ್ಲಿಲ್ಲ, ಆದ್ರೆ ನಮ್ಗಳ ಜೊತೆ ಇರ್ತಿರ್ಲಿಲ್ಲ. ಇದೊಂದೇ ಹುಟ್ಟುಹಬ್ಬದಲ್ಲಿ ನಮ್ಗೆಲ್ಲ ಸಾರ್ವಜನಿಕ ಸಿಗ್ಲಿಲ್ಲ. ಇದು ಬಿಟ್ರೆ ಸರ್ ಗವರ್ನರ್ ಆಗಿದ್ದಾಗ ಒಂದ್ಸಲ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಮಾತ್ರ ಮೇ 1ನೇ ತಾರೀಕು ಅವರು ಹಾಸ್ಪಿಟಲ್ ಇದ್ರು. ಇದು 2ನೇ ಬಾರಿ. ಮತ್ತೆ ನಾವು ಕೃಷ್ಣವ್ರನ್ನ ನಾವು ಮತ್ತೆ ನೋಡ್ತೀವಿ ಅಂತಕ್ಕಂಥ ಆಶಾಭಾವನೆ ಇತ್ತು. ಅದೇ ರೀತಿ ನಾವು ಆಗಸ್ಟ್ ತಿಂಗಳಲ್ಲಿ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ನೋಡಿದ್ವಿ. ತುಂಬಾ ಲವಲವಿಕೆಯಿಂದ ತುಂಬಾ ಖುಷಿಯಿಂದ ಮಾತಾಡಿದ್ರು. 15 ದಿವಸ ಬಿಟ್ಟು ಬನ್ನಿ ಎಲ್ಲರ ಜೊತೆ ಸಿಗ್ತೀನಿ ಅಂತಾನು ಮಾತಾಡಿದ್ರು. ಎಲ್ಲಾ ವಿಚಾರಗಳನ್ನು ಮಾಡಿದ್ವಿ. ನಾವು ಸದ್ಯ ಆರೋಗ್ಯ ಏನು ಮಾಡಕ್ಕಾಗಲ್ಲ, ಏಜ್ ಫ್ಯಾಕ್ಟರ್ ಇದೆ, ಸರಿ ಹೋಗ್ತಾರೆ ಅಂತ ಬಂದ್ವಿ. ಆದ್ರೆ ನೀವು ಕಳೆದ ಕೆಲವು ದಿನಗಳ ಹಿಂದೆ ಬೇರೆ ಬೇರೆ ಕಾರಣದಿಂದ ಮತ್ತಷ್ಟು ಆರೋಗ್ಯ ಕೆಡ್ತು. ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಬೋದು ಅಷ್ಟೇ ನಮ್ಮ ಇದು. ಅಂತವ್ರು ನಾವಂತವ್ರ ನೆರಳಿನಲ್ಲಿ ಅಂತ ಬದುಕಿನಲ್ಲಿ ನಾವು ಒಂದು ಸ್ಥಾನ ಪಡ್ಕೊಂಡಿದ್ವಲ್ಲ ಅಂತಕ್ಕಂಥದ್ದು. ಅವರ ಆದರ್ಶಗಳಲ್ಲಿ ಬದುಕೋದಿದೆಯಲ್ಲ, ಅದೇ ಅವರ ಆಶೀರ್ವಾದ. ನನ್ನ ಕೊನೆಯ ಪ್ರಶ್ನೆ ಸತ್ಯಾನಂದ್ ಅವರೇ, ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರಾ? ಅದೆಲ್ಲ ಅವರ ಕುಟುಂಬಸ್ಥರು ಮತ್ತು ಹಿರಿಯ ಈಗ ಕೃಷ್ಣ ಇಸ್ ನಾಟ್ ಎನ್ ಇದು ಫ್ಯಾಮಿಲಿ ಅಸೆಟ್ ಅಲ್ಲ, ಇಟ್ಸ್ ಈಗ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ತೀರ್ಮಾನ ಮಾಡ್ತಾರೆ. ಯಾಕೆಂದ್ರೆ ನಾವು ಅಷ್ಟು ದೊಡ್ಡವರಲ್ಲ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥದ್ದು. ಆದ್ರೆ ಮದ್ದೂರ್ಗ್ ತರಬೇಕು, ಮಂಡ್ಯಕ್ಕೆ ತರಬೇಕು ಅಂತ ಜನರ ಒತ್ತಾಯ ಇದೆ. ಅದಕ್ಕೆ ಅವರು ಹೋಗ್ಬಿಡ್ತಾರೆ ಇರ್ತಕ್ಕಂಥದ್ದು. ಅಂತಿಮ ಸಂಸ್ಕಾರ ಮತ್ತು ಮಿಕ್ಕದೆಲ್ಲಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಅವರ ಅಂತ್ಯಕ್ರಿಯೆ ಅಲ್ಲೇ ಆಗುತ್ತೆ, ಸೋಮನಹಳ್ಳಿಯಲ್ಲೇ ಆಗುತ್ತೆ. ಆದ್ರೆ ಅವರು ತಮ್ಮ ಹುಟ್ಟೂರಿನ ಬಗ್ಗೆ ಅಪಾರವಾಗಿರುವಂತಹ ಪ್ರೀತಿ, ಗೌರವ, ಮಂಡ್ಯ ಬಗ್ಗೆ ಸಾಕಷ್ಟು ಕಾಳಜಿ ಹೊಂದಿರೋರು. ಸೊ ಹಾಗಾಗಿ ನೋಡ್ಬೇಕು ಏನಾಗುತ್ತೆ, ಕುಟುಂಬಸ್ಥರು ಮತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತಂತ. ಥ್ಯಾಂಕ್ ಯು ಸೋ ಮಚ್ ಸತ್ಯಾನಂದ ಅವರೇ. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ಎಸ್ ಎಂ ಕೃಷ್ಣ ಅವರ ಒಂದಿಷ್ಟು ಅವರ ವೈಯಕ್ತಿಕ ಬದುಕು ಹೇಗಿತ್ತು, ಸೊ ಅವರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ತಮ್ಮ ರಾಜಕೀಯವನ್ನ ಹೊರತುಪಡಿಸಿದ್ರೆ ತಮ್ಮ ಊರಿನ ಬಗ್ಗೆ, ಮದ್ದೂರಿನ ಬಗ್ಗೆ, ಸೋಮನಹಳ್ಳಿಯ ಬಗ್ಗೆ, ಮಂಡ್ಯದ ಬಗ್ಗೆ ಅವರಿಗಿದ್ದಂತಹ ವಿಶೇಷ ಕಾಳಜಿಯ ಬಗ್ಗೆ ಮತ್ತು ಅವರ ಕೊನೆಯ ದಿನಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ